ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಿಗೆ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಹೇಳೋಕ್ಕೆ ಪ್ರಯತ್ನ ಪಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇದ್ದವರು ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದ ಹೇಳುವಂಥ ಪ್ರಯತ್ನ ನನ್ನ ಚಾನಲಲ್ಲಿ ನಾನು ಮಾಡ್ತಾ ಇದ್ದೀನಿ. ನೀವೇನಾದರೂ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀರಾ, ಫೋರ್ತ್ ಸೆಮ್ಮಲ್ಲಿ ಇದ್ದೀರಾ ಅಂತಂದರೆ ನಿಮಗೆ ಓಪನ್ ಎಲೆಕ್ಟಿವ್ ಅಂತ ಒಂದು ಫ್ಯೂಯಲ್ ಕೆಮಿಸ್ಟ್ರಿ ಅಂತ ಒಂದು ಟಾಪಿಕ್ ಇಟ್ಟಿದ್ದಾರೆ ಕೆಮಿಸ್ಟ್ರಿನಲ್ಲಿ. ಅದರದ್ದು ಆಲ್ರೆಡಿ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೆ. ಕ್ವಶನ್ ಆನ್ಸರ್ಸ್ನ ಮಾಡಿ ಅಂತ ಹೇಳ್ತಿದ್ರು. ಟೈಮ್ ಇಲ್ದಲೆ ಸುಮಾರು 10 ದಿವಸದಿಂದ ಒಂದು ವೀಡಿಯೋ ಅಪ್ಲೋಡ್ ಮಾಡಿರಲಿಲ್ಲ. ಇವತ್ತು ಸುಮಾರು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಆ ಸೀರೀಸಲ್ಲಿ ಎರಡು ಯೂನಿಟ್ ಬರುತ್ತೆ. ಒಂದು ಪೆಟ್ರೋಲಿಯಂ ಬರುತ್ತೆ, ಇನ್ನೊಂದು ಫ್ಯೂಯಲ್ ಕೆಮಿಸ್ಟ್ರಿ ಬರುತ್ತೆ. ಫ್ಯೂಯಲ್ ಕೆಮಿಸ್ಟ್ರಿದು ಕ್ವಶನ್ ಆನ್ಸರ್ಸ್ನ ಇವತ್ತು ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ಕ್ವಶನ್ ಪೇಪರಲ್ಲಿ ನಿಮಗೆ 2 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ ಮತ್ತು 5 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. ಸೊ ಫಸ್ಟ್ ಪಾರ್ಟಲ್ಲಿ ಏನಾಗಿರುತ್ತೆ ಅಂದರೆ 3 ಪಾರ್ಟ್ ಇರುತ್ತೆ. ಪಾರ್ಟ್ ಎನಲ್ಲಿ ಏನಾಗುತ್ತೆ 2 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. ಪಾರ್ಟ್ ಬಿನಲ್ಲಿ ಅಥವಾ ಇನ್ನೊಂದು ಸೆಕೆಂಡ್ ಯೂನಿಟಲ್ಲಿ ಅದರಲ್ಲಿ ಯೂನಿಟ್ 1 ಕ್ವಶನ್ಸ್ ಇರುತ್ತೆ. ಅದಾದಮೇಲೆ ಇನ್ನೊಂದು ಬರುತ್ತೆ, ಅದರಲ್ಲಿ ಯೂನಿಟ್ 2 ಕ್ವಶನ್ಸ್ ಇರುತ್ತೆ. ಅಲ್ಲಿ 5 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. ಸೊ ಆ ಥರ ಇರುತ್ತೆ. ನಿಮಗೆ 2 ಮಾರ್ಕ್ಸ್ ಕ್ವಶನ್ಸು ಇಲ್ಲಾಂದರೆ 5 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. ಸೊ ಯು ಕೀಪ್ ದಟ್ ಇನ್ ಮೈಂಡ್. ಆಲ್ರೆಡಿ ನೀವು ಓಯಿನ ಥರ್ಡ್ ಸೆಮ್ಮಲ್ಲಿ ಓದಿದ್ರೆ ಅಥವಾ ಥರ್ಡ್ ಸೆಮ್ ಓಯಿ ಕ್ವಶನ್ ಪೇಪರ್ ನೀವು ನೋಡಿದರೆ ಐಡಿಯಾ ಬರುತ್ತೆ ಯಾವ ಥರ ಇರುತ್ತೆ ಕ್ವಶನ್ ಪೇಪರ್ ಅಂತ. ಒಟ್ಟು 3 ಯೂನಿಟ್ ಇರುತ್ತೆ. ಮೊದಲನೇ ಯೂನಿಟಲ್ಲಿ 2 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. ಎರಡನೇ ಯೂನಿಟಲ್ಲಿ ಯೂನಿಟ್ 1 ಫ್ಯೂಯಲ್ ಕೆಮಿಸ್ಟ್ರಿ ಕ್ವಶನ್ಸ್ ಇರುತ್ತೆ. ಯೂನಿಟ್ 3ನಲ್ಲಿ ಪೆಟ್ರೋಲಿಯಂ ಪೆಟ್ರೋಕೆಮಿಕಲ್ಸ್ ಅಂತ ಏನಿದೆ ಅದ್ರ ಮೇಲೆ ಕ್ವಶನ್ಸ್ ಇರುತ್ತೆ. ಸೊ 40 ಮಾರ್ಕ್ಸ್ ಕ್ವಶನ್ ಪೇಪರ್ ಇರುತ್ತೆ. ಸೊ ಅಗೇನ್ ಯು ಆರ್ ಗೋಯಿಂಗ್ ಟು ಹ್ಯಾವ್ 2 ಮಾರ್ಕ್ಸ್ ಕ್ವಶನ್, 5 ಮಾರ್ಕ್ಸ್ ಕ್ವಶನ್. ಸೊ ಫಸ್ಟ್ ಇವತ್ತು ನಾನು ಫ್ಯೂಯಲ್ ಕೆಮಿಸ್ಟ್ರಿ 2 ಪಾರ್ಟ್ ಇರುತ್ತೆ ಅಂತ ಹೇಳಿದೆ. ಫ್ಯೂಯಲ್ ಕೆಮಿಸ್ಟ್ರಿ ಕ್ವಶನ್ ಮಾತ್ರ ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಡಿಫೈನ್ ಫ್ಯೂಯಲ್, ಗಿವ್ 2 ಎಕ್ಸಾಂಪಲ್ಸ್ ಅಂತ ಕೇಳ್ತಾರೆ. ಎನಿ ಸಬ್ಸ್ಟೆನ್ಸ್ ದಟ್ ಪ್ರೊಡ್ಯೂಸಸ್ ಯೂಸಬಲ್ ಎನರ್ಜಿ ವೆನ್ ಬರ್ನ್ಟ್ ಇನ್ ಆಕ್ಸಿಜನ್, ಅದಕ್ಕೆ ನಾವೇನಂತ ಕರಿತೀವಿ ಫ್ಯೂಯಲ್ ಅಂತ ಕರಿತೀವಿ. ಗಿವ್ ಎನಿ 2 ಎಕ್ಸಾಂಪಲ್ಸ್ ಅಂತ ಹೇಳಿದರೆ ಯಾವ್ದು ಬೇಕಾದ್ರೂ ಕೊಡ್ಬೋದು. ನೀವು ಪೆಟ್ರೋಲ್ ಕೊಡ್ಬೋದು, ಕೋಲ್ ಕೊಡ್ಬೋದು, ಕೋಕ್ ಕೊಡ್ಬೋದು, ಆ ರೀತಿಯಾಗಿ ನ್ಯಾಚುರಲ್ ಪ್ರಾಡಕ್ಟ್, ವಾಟರ್ ಗ್ಯಾಸ್ ಯಾವ್ದು ಬೇಕಾದ್ರೂ ಕೊಡ್ಬೋದು. ಸೊ ಯಾವುದೇ ಒಂದು ಸಬ್ಸ್ಟೆನ್ಸ್ನ ಹೀಟ್ ಮಾಡಿದ್ರೆ ಅದರಿಂದ ಯೂಸಬಲ್ ಆಗುವಂಥ ಎನರ್ಜಿ ಜನ್ರೇಟ್ ಆಗ್ತಾ ಇದ್ದರೆ ವೆನ್ ಇಟ್ ಇಸ್ ಬರ್ನ್ಟ್ ಇನ್ ಏರ್, ಇನ್ ಆಕ್ಸಿಜನ್, ಅದಕ್ಕೆ ನಾವೇನಂತ ಕರಿತೀವಿ ಫ್ಯೂಯಲ್ ಅಂತ ಕರಿತೀವಿ. ಫ್ಯೂಯಲಲ್ಲಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಕ್ಯಾಲರಿಫಿಕ್ ವ್ಯಾಲ್ಯೂ ಅಂತ ಹೇಳ್ತೀರಿ. ಈಗ ಏನು ಮಾಡ್ತಾ ಇದ್ದೀವಿ, ಹೀಟ್ನ ಮಾಡ್ತಾ ಇದ್ವಿ, ಯಾವುದೋ ಒಂದು ಕಾಂಪೌಂಡ್ನ ಬರ್ನ್ ಮಾಡ್ತಾ ಇದ್ವಿ. ಬರ್ನ್ ಮಾಡಿದಾಗ ಏನಾಗ್ತಿದೆ, ಇಟ್ ಈಸ್ ಗೆಟಿಂಗ್ ಕನ್ವರ್ಟೆಡ್ ಇನ್ ಟು ಎನರ್ಜಿ. ಸೊ ಇಟ್ ಇಸ್ ಗೆಟಿಂಗ್ ಕನ್ವರ್ಟೆಡ್ ಇನ್ ಟು ಹೀಟ್ ಎನರ್ಜಿ, ಹೀಟ್ ಲಿಬರೇಟೆಡ್ ವೆನ್ ಯೂನಿಟ್ ಮಾಸ್ ಆರ್ ಯೂನಿಟ್ ವಾಲ್ಯೂಮ್ ಆಫ್ ಎ ಫ್ಯೂಯಲ್ ಈಸ್ ಕಂಪ್ಲೀಟ್ಲಿ ಬರ್ನ್ಡ್. ಯೂನಿಟ್ ಮಾಸ್ ಅಂತಂದರೆ ನಿಮಗೆ ಲಿಕ್ವಿಡು ಮತ್ತು ಸಾಲಿಡ್ ಆದರೆ ಮಾಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದೇ ಥರ ಗೇಷಿಯಸ್ ಫಾರ್ಮ್ ಆದರೆ ವಾಲ್ಯೂಮ್ನ ಕನ್ಸಿಡರ್ ಮಾಡ್ತೀವಿ. ಹೀಟ್ ಲಿಬರೇಟೆಡ್ ವೆನ್ ಯೂನಿಟ್ ಮಾಸ್ ಆರ್ ಯೂನಿಟ್ ವಾಲ್ಯೂಮ್ ಆಫ್ ಎ ಫ್ಯೂಯಲ್ ಈಸ್ ಕಂಪ್ಲೀಟ್ಲಿ ಬರ್ನ್ಡ್. ಒಂದು ಯೂನಿಟ್ ಆಫ್ ದಿ ಸಬ್ಸ್ಟೆನ್ಸ್ ವೆನ್ ಇಟ್ ಈಸ್ ಬರ್ನ್ಟ್ ಇನ್ ಏರ್, ವಾಟ್ ಈಸ್ ದ ಅಮೌಂಟ್ ಆಫ್ ಹೀಟ್ ಲಿಬರೇಟೆಡ್, ಅದಕ್ಕೆ ನಾವೇನಂತ ಕರಿತೀವಿ ಕ್ಯಾಲರಿಫಿಕ್ ವ್ಯಾಲ್ಯೂ ಅಂತ ಕರಿತೀವಿ. ಯೂನಿಟ್ಸ್ ಕೇಳ್ತಾರೆ ಕ್ಯಾಲರಿಫಿಕ್ ವ್ಯಾಲ್ಯೂದು. ಸಾಲಿಡ್ಸ್ದು ಲಿಕ್ವಿಡ್ ಆಯಿತು ಅಂತಂದರೆ ಕಿಲೋ ಕ್ಯಾಲರೀಸ್ ಪರ್ kg. ಅದೇ ಗೇಷಿಯಸ್ ಫಾರ್ಮಲ್ಲಿ ಇತ್ತು ಅಂದರೆ ಕಿಲೋ ಕ್ಯಾಲರೀಸ್ ಪರ್ ಮೀಟರ್ ಕ್ಯೂಬ್ ಅಂತ ಇರುತ್ತೆ. ಲಿಸ್ಟ್ ಎನಿ 2 ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಗುಡ್ ಫ್ಯೂಯಲ್ ಅಂತ ಹೇಳ್ತಾರೆ. ಇದು 5 ಮಾರ್ಕ್ ಕ್ವಶನ್ನು ಬೇಕಾದ್ರೆ ಅವ್ರು ಕೇಳ್ಬೋದು, ಇಲ್ಲಾಂದರೆ 2 ಮಾರ್ಕ್ಸ್ ಕ್ವಶನ್ನು ಕೇಳ್ಬೋದು. 2 ಮಾರ್ಕ್ಸ್ ಕ್ವಶನ್ ಕೇಳಿದ್ರೆ ಎನಿ 2 ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳ್ತಾರೆ. ನೀವು 6 ಹೇಳ್ಕೊಟ್ಟಿದ್ದೀನಿ, ಅದರ 2 ಬರೆದ್ರೆ ಸಾಕಾಗತ್ತೆ. ನಾವು ಯಾವುದೇ ಒಂದು ಸಬ್ಸ್ಟೆನ್ಸ್ನ ಹೀಟ್ ಮಾಡಿದಾಗ ಯೂಸಬಲ್ ಎನರ್ಜಿ ಕನ್ವರ್ಟ್ ಆದರೆ ಅಂಥ ಸಬ್ಸ್ಟೆನ್ಸ್ನ ನಾವು ಫ್ಯೂಯಲ್ ಅಂತ ಕರಿತೀವಿ. ಆ ಫ್ಯೂಯಲ್ಗೆ ಹೈ ಕ್ಯಾಲರಿಫಿಕ್ ವ್ಯಾಲ್ಯೂ ಇರಬೇಕು, ಇಗ್ನಿಷನ್ ಟೆಂಪರೇಚರ್ ಮಾಡ್ರೇಟ್ ಆಗಿರಬೇಕು, ಲೋ ಆ್ಯಶ್ ರೆಸಿಡ್ಯೂ ಇರಬೇಕು, ಲೋ ಮಾಯಿಶ್ಚರ್ ಕಂಟೆಂಟ್ ಇರಬೇಕು, ನೋ ಆಂಬಿಗಿಯಸ್ ಸೈಡ್ ಪ್ರಾಡಕ್ಟ್ ಪ್ರೊಡ್ಯೂಸ್ ಡ್ಯೂರಿಂಗ್ ಆರ್ ಆಫ್ಟರ್ ದಿ ಕಂಬರ್ಷನ್ ಆಗಿರಬೇಕು, ಹೈಲಿ ಸೇಫ್ಟಿ ಆಗಿರಬೇಕು, ಸ್ಟೋರೇಜ್ ಮಾಡೋದಕ್ಕೆ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ ಈಸಿ ಆಗಬೇಕು, ಶುಡ್ ಬಿ ಈಸಿಲಿ ಅವೈಲಬಲ್ ಆ್ಯಂಡ್ ಎಕನಾಮಿಕ್. ಇಷ್ಟೆಲ್ಲ ಕ್ಯಾರೆಕ್ಟರಿಸ್ಟಿಕ್ ಇದ್ದರೆ ಅದನ್ನು ನಾವು ಗುಡ್ ಫ್ಯೂಯಲ್ ಅಂತ ಕರಿತೀವಿ. ಯಾವ್ದಾರು 2 ಇಲ್ಲಿ ಈ ಕ್ವಶನ್ಗೆ 2 ಮಾರ್ಕ್ಸ್ ಕ್ವಶನ್ಗಾದರೆ ಯಾವ್ದಾರು 2 ಬರಿಬೋದು. ಇದನ್ನು 5 ಮಾರ್ಕ್ ಕ್ವಶನ್ಗೂ ಅವರು ಕೇಳ್ಬೋದು. ನೇಮ್ ಪ್ರೈಮರಿ ಆ್ಯಂಡ್ ಸೆಕೆಂಡ್ರಿ ಸಾಲಿಡ್ ಫ್ಯೂಯಲ್ಸ್ ಅಂತ ಹೇಳ್ತಾ ಇದ್ದಾರೆ. ಪ್ರೈಮರಿ ಫ್ಯೂಯಲ್ಸ್ ಆರ್ ನ್ಯಾಚುರಲಿ ಅವೈಲಬಲ್, ವೇರಸ್ ಸೆಕೆಂಡ್ರಿ ಫ್ಯೂಯಲ್ಸ್ ಆರ್ ಒಬ್ಟೈನ್ಡ್ ಬೈ ಪ್ರೊಸೆಸಿಂಗ್ ಆ ಡಿಸ್ಟ್ರಕ್ಟಿವ್ ಡಿಸ್ಟಿಲೇಷನ್ ಆಫ್ ದಿ ಪ್ರೈಮರಿ ಫ್ಯೂಯಲ್. ಸೊ ಸಾಲಿಡ್ ಫ್ಯೂಯಲ್ನ ಕೇಳಿದ್ದಾರೆ, ಬಟ್ ನಾನು ಎರಡರೂ ಕೊಟ್ಟಿದ್ದೀನಿ. ನಿಮ್ಗೆ ಅಕಸ್ಮಾತ್ ಇದೇ ಥರ ಸಾಲಿಡ್ ಥರನೂ ಲಿಕ್ವಿಡ್ಗೂ ಕೇಳ್ಬೋದು, ಗೇಷಿಯಸ್ಗೂ ಕೇಳ್ಬೋದು. ಪ್ರೈಮರಿ ಅಂತಂದರೆ ಒರಿಜಿನಲಿ ಇರುತ್ತೆ, ಅದನ್ನು ಬ್ರೇಕ್ ಮಾಡಿದಾಗ ಅಥವಾ ಅದನ್ನು ಕನ್ವರ್ಟ್ ಮಾಡಿದಾಗ ನಮಗೆ ಸೆಕೆಂಡ್ರಿ ಫ್ಯೂಯಲ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಸಾಲಿಡ್ಡು, ವುಡ್ಡು, ಕೋಲ್ ಎಲ್ಲ ಇದೆ. ಅದನ್ನು ಏನು ಮಾಡ್ತೀವಿ, ಡಿಸ್ಟ್ರಕ್ಟಿವ್ ಡಿಸ್ಟಿಲೇಷನ್ ಮಾಡಿದಾಗ ಕೋಲು ಬರುತ್ತೆ. ಚಾರ್ಕೋಲು, ಕೋಕೆಲ್ಲ ಏನಂತ ಕರಿತೀವಿ ನಾವು, ಸೆಕೆಂಡ್ರಿ ಅಂತ ಕರಿತೀವಿ. ವುಡ್ಡು, ಕೋಲ್ನೆಲ್ಲೂ ಪ್ರೈಮರಿ ಅಂತ ಕರಿತೀವಿ. ಈ ರೀತಿಯಾಗಿ ಅವರು ಕ್ವಶನ್ಸ್ಗಳನ್ನ ನಿಮಗೆ ಕೇಳ್ಬೋದು. ರೈಟ್ ದಿ ಕಾಂಪೋಸಿಷನ್ ಆಫ್ ದಿ ಕೋಲ್ ಗ್ಯಾಸ್ ಅಂತ ಕೇಳ್ತಾ ಇದ್ದಾರೆ.
ಕೋಲ್ ಗ್ಯಾಸ್ ಕೇಳ್ಬೋದು, ವಾಟರ್ ಗ್ಯಾಸ್ ಕೇಳ್ಬೋದು, ಪ್ರೊಡ್ಯೂಸರ್ ಗ್ಯಾಸ್ ಕೇಳ್ಬೋದು. ಎಲ್ಲದನ್ನು 2 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ. ಕೋಲ್ ಗ್ಯಾಸಿಂದ ಮಿಕ್ಸ್ಚರ್ ಆಫ್ ಮೀಥೇನ್ ಇರುತ್ತೆ, ಹೈಡ್ರೋಜನ್ ಇರುತ್ತೆ, ಕಾರ್ಬನ್ ಮೊನಾಕ್ಸೈಡ್, ಸ್ಮಾಲ್ ಹೈಡ್ರೋಕಾರ್ಬನ್ಸ್ ಆ್ಯಂಡ್ ನೈಟ್ರೋಜನ್ ಇರುತ್ತೆ. ಇದಕ್ಕಾದರೆ ವಾಟರ್ ಗ್ಯಾಸ್ಗಾದರೆ ಕಾರ್ಬನ್ ಮೊನಾಕ್ಸೈಡ್ ಹೈಡ್ರೋಜನ್ ಇರುತ್ತೆ, ಪ್ರೊಡ್ಯೂಸರ್ ಗ್ಯಾಸ್ಗಾದರೆ ಕಾರ್ಬನ್ ಮೊನಾಕ್ಸೈಡ್ ಪ್ಲಸ್ H2. ಬಟ್ ಕ್ವಶನಲ್ಲಿ ಕೋಲ್ ಗ್ಯಾಸ್ ಅಷ್ಟೇ ಕೇಳಿದ್ವಿ. ಕೋಲ್ ಗ್ಯಾಸ್ ಕೇಳಿದ್ರೆ ಮಾತ್ರ ಅಷ್ಟೇ ಬರಿಬೋದು. ಅದೇ ಥರ ವಾಟರ್ ಗ್ಯಾಸು ಕೇಳ್ಬೋದು, ಪ್ರೊಡ್ಯೂಸರ್ ಗ್ಯಾಸು ಕೇಳ್ಬೋದು. ವಾಟ್ ಈಸ್ ಮೆಟಲರ್ಜಿಕಲ್ ಕೋಕ್ ಅಂತ ಹೇಳ್ತಾರೆ. ನಾನು ಮುಂಚೆನೇ ಹೇಳ್ದಂಗೆ ಕೋಲಿಂದ ಕೋಕ್ ಬರುತ್ತೆ. ಕೋಲ್ನ ನಾವು ಪ್ರೈಮರಿ ಸೋರ್ಸ್ ಆಫ್ ಫ್ಯೂಯಲ್ ಅಂತ ಕರಿತೀವಿ, ವೆರಸ್ ಕೋಕ್ನ ಸೆಕೆಂಡ್ರಿ ಫ್ಯೂಯಲ್ ಅಂತ ಕರಿತೀವಿ, ಸೆಕೆಂಡ್ರಿ ಸೋರ್ಸ್ ಆಫ್ ಫ್ಯೂಯಲ್ ಅಂತ ಕರಿತೀವಿ. ಬಿಕಾಸ್ ದಟ್ ಈಸ್ ಒಬ್ಟೈನ್ಡ್ ಬೈ ದ ಡಿಸ್ಟ್ರಕ್ಟಿವ್ ಡಿಸ್ಟಿಲೇಷನ್ ಆರ್ ಕಾರ್ಬನೈಸೇಷನ್ ಆಫ್ ದಿ ಕೋಲ್ ಇನ್ ದಿ ಆಬ್ಸೆನ್ಸ್ ಆಫ್ ಏರ್ ಮಾಡ್ತೀವಿ. ಅದಕ್ಕೆ ನಾವೇನಂತ ಕರಿತೀವಿ, ಮೆಟಲರ್ಜಿಕಲ್ ಕೋಕ್ ಅಂತ ಹೇಳ್ತೀವಿ. ಯೂಶಲಿ ಮೆಟಲರ್ಜಿನಲ್ಲಿ ಇದನ್ನು ಯೂಸ್ ಮಾಡ್ತಾರೆ. ಮೆನ್ಷನ್ ದಿ 2 ಅಡ್ವಾಂಟೇಜಸ್ ಆಫ್ ಗೇಷಿಯಸ್ ಫ್ಯೂಯಲ್ ಅಂತ ಕೇಳಿದರೆ ಸೇಮ್ ಕ್ವಶನ್ 5 ಮಾರ್ಕ್ಗೂ ಕೇಳ್ಬೋದು. 2 ಮಾರ್ಕ್ಸ್ ಕೇಳಿದ್ರೆ ಎನಿ 2 ಯು ಹ್ಯಾವ್ ಟು ರೈಟ್. ಇಟ್ ಕ್ಯಾನ್ ಬಿ ಕಂಪ್ರೆಸ್ಡ್, ಇಟ್ ಹ್ಯಾಸ್ ದ ಐಸ್ ಕ್ಯಾಲೋರಿಫಿಕ್ ವ್ಯಾಲ್ಯೂ, CV in the calorific value, low ignition temperature, complete combustion ಆಗುತ್ತೆ. Can be transported through pipes anywhere required. These are ashless, smokeless and instantaneous. Rate of combustion can be controlled easily and stopped. Oxidizing and reducing flames can be produced by controlling the supply of air. ಇದನ್ನೆಲ್ಲ ಇನ್ ಡೀಟೇಲ್ ಆಗಿ ನಾನು ಆಲ್ರೆಡಿ ಈ ಚಾಪ್ಟರ್ಗಳದ್ದು ವಿಡಿಯೋ ಅಪ್ಲೋಡ್ ಮಾಡಿದಾಗ ಡೀಟೇಲಾಗಿ ಹೇಳಿದ್ದೀನಿ. ನಾನು ಅದನ್ನೇ ಹೇಳ್ತಾ ಕೂತ್ರೆ ಮತ್ತೆ ಅಗೇನ್ ದ ವಿಡಿಯೋ ವಿಲ್ ಬಿ ವೆರಿ ಲೆಂದಿ. ಹಾಗಾಗಿ ನಾನಿಲ್ಲಿ ಏನಿದೆಯೋ ಆನ್ಸರ್ ಟು ದಿ ಪಾಯಿಂಟ್ ನಾನಿಲ್ಲಿ ಹೇಳ್ತಾ ಇದ್ದೀನಿ. ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೀವು ಅದನ್ನು ನೋಡ್ಕೊಂಡು ಈ ಕಡೆಗೆ ಬಂದರೆ ಈಸಿ ಆಗುತ್ತೆ. ಗಿವ್ ಎನಿ 2 ಎಕ್ಸಾಂಪಲ್ಸ್ ಆಫ್ ನಾನ್ ಕನ್ವೆನ್ಷನಲ್ ಎನರ್ಜಿ ಸೋರ್ಸಸ್ ಅಂತ ಕೇಳ್ತಾರೆ. ಅದರ 2 ಹೇಳಿದ್ರೆ ಸಾಕಾಗುತ್ತೆ. ಸೋಲಾರ್ ಎನರ್ಜಿ ಇರ್ಬೋದು, ಟಿಂಡಾಲ್ ಎನರ್ಜಿ ಇರ್ಬೋದು, ಬಯೋಮಾಸ್ ಇರ್ಬೋದು, ಜಿಯೋಥರ್ಮಲ್ ಎನರ್ಜಿ ಇರ್ಬೋದು. ಯಾವ್ದು ಬೇಕಾದ್ರೂ ನಾವು ಎಕ್ಸಾಂಪಲ್ಸ್ನ ಕೊಡಿ ಅಂತ ಕೇಳ್ತಿದ್ದಾರೆ. ಸೋಲಾರ್ ಎನರ್ಜಿಗಾದರೆ ಫೋಟೋ ಎಲೆಕ್ಟ್ರಿಕ್ ಸೆಲ್ಸು, ಸೋಲಾರ್ ಹೀಟರ್ಸು, ದೇ ಆರ್ ಎಕೋ ಫ್ರೆಂಡ್ಲಿ ಅಂತ ಹೇಳ್ಬೋದು. ಟಿಂಡಾಲ್ ಅಂದರೆ ಅರ್ಸನ್ಡ್ ಫ್ರಮ್ ದಿ ಓಷನ್ ಟೈಡ್ಸ್, ರಿನ್ಯೂಯಬಲ್ ಎನರ್ಜಿ, ಅದನ್ನು ಎಕೋ ಫ್ರೆಂಡ್ಲಿನೇ. ಅದನ್ನು ಬಯೋಮಾಸು ಆರ್ಗ್ಯಾನಿಕ್ ವೇಸ್ಟಿಂದ ಬರುತ್ತೆ. ಅದೇ ಜಿಯೋಥರ್ಮಲ್ ಅಂದರೆ ಹೀಟ್ ಫ್ರಮ್ ದಿ ಅರ್ತ್ ಕ್ರಸ್ಟ್, ಎಲೆಕ್ಟ್ರಿಸಿಟಿಯಿಂದನೂ ಬರುತ್ತೆ. ಈ ಥರದ್ದು ಯಾವ್ದಾದ್ರು ಎಕ್ಸಾಂಪಲ್ಸ್ ನೀವು ಟೂ ಎಕ್ಸಾಂಪಲ್ಸ್ ಕೊಡ್ಬೋದು. ಡಿಸ್ಕಸ್ ದಿ ನಾನ್ ಕನ್ವೆನ್ಷನಲ್ ಸೋರ್ಸಸ್ ಆಫ್ ಎನರ್ಜಿ ಅಂತ ಕೇಳ್ತಾರೆ. ಮತ್ತು ಇದೇನೆ 5 ಮಾರ್ಕಿಗೆ ಕೇಳ್ತಾರೆ. ಸೋಲಾರ್ ಎನರ್ಜಿ, ಟಿಂಡಾಲ್ ಎನರ್ಜಿ, ಬಯೋಮಾಸ್ ಎನರ್ಜಿ, ಡಯೋಥರ್ಮಲ್ ಎನರ್ಜಿ. ಇದಲ್ದಲ್ಲೇ ಬೇರೆ ಬೇರೆನೂ ಇದೆ. ಬಟ್ ನಿಮ್ಮ ಸಿಲೆಬಸ್ಗೆ ಅವರು ರಿಸ್ಟ್ರಿಕ್ಟ್ ಮಾಡಿದ್ದಾರೆ ಈ 4 ನಾನ್ ಕನ್ವೆನ್ಷನಲ್ ಸೋರ್ಸಸ್ ಅಂತ. ಅದನ್ನು ಬೇಕಾದ್ರೆ ನೀವು ವಿಂಡ್ ಎನರ್ಜಿ ಆಲ್ಸೋ ಯು ಕ್ಯಾನ್ ಕನ್ಸಿಡರ್. ಸೊ ಹೇಗಾಗುತ್ತೆ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಬೇಕು. ಅಡ್ವಾಂಟೇಜಸ್ ಏನಂದರೆ ರಿನ್ಯೂಯಬಲ್ ಅಂತಾರೆ, ಎಕೋ ಫ್ರೆಂಡ್ಲಿ ಅಂತಾರೆ, ಅಂದರೆ ಕಾರ್ಬನ್ ಫೂಟಿಂಗನ್ನ ಕಡಿಮೆ ಮಾಡುತ್ತೆ, ರೆಡ್ಯೂಸಸ್ ಫಾಯಿಲ್ ಫ್ಯೂಯಲ್ ಡಿಪೆಂಡೆನ್ಸ್ನ ಕಡಿಮೆ ಮಾಡುತ್ತೆ, ಪೊಲ್ಯೂಷನ್ನ ರೆಡ್ಯೂಸ್ ಮಾಡುತ್ತೆ. ಹಾಗಾಗಿ ಇದನ್ನೆಲ್ಲ ನಾವು ಯೂಸ್ ಮಾಡ್ತೀವಿ. ಅದನ್ನು ನೀವು 5 ಮಾರ್ಕಿಗೆ ಒಂದೊಂದನ್ನೇ ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಎಗೇನ್ ಇದನ್ನೆಲ್ಲ ಆಲ್ರೆಡಿ ನಾನು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಾನು ಇಲ್ಲೇ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತಂದರೆ ಇಟ್ ವಿಲ್ ಬಿ ಲೆಂದಿ. ಅದನ್ನು ನೀವು ಅಲ್ಲಿ ನೋಡ್ಕೊಳ್ಳಿ. ಕಂಪೇರ್ ದಿ ಸಾಲಿಡ್ ಲಿಕ್ವಿಡ್ ಗೇಷಿಯಸ್ ಫ್ಯೂಯಲ್ ಅಂತ ಕೇಳ್ತಿದ್ದಾರೆ 5 ಮಾರ್ಕ್ಸ್ಗೆ. ಅದನ್ನು ನಾನೇನು ಮಾಡಿದ್ದೀನಿ ಅಂದರೆ ನೀವು ಸಾಲಿಡ್ಸ್ದ ಬರೆದು ಪ್ಯಾರಾಗ್ರಾಫ್ ಥರನೂ ಬರಿಬೋದು, ಅಥವಾ ಈ ಥರ ಕಂಪ್ಯಾರಿಸನ್ ಮಾಡ್ಬೋದು. ದಟ್ ಈಸ್ ಈಸಿ. ಸೊ ಪ್ರಾಪರ್ಟಿ ತೊಗೊಂಡ್ರೆ, ಸ್ಟೋರೇಜ್ ಪ್ರಾಪರ್ಟಿ ತೊಗೊಂಡ್ರೆ ಸಾಲಿಡ್ಸ್ಗೆ ಬಲ್ಕಿ ಇರುತ್ತೆ, ಲಿಕ್ವಿಡ್ಗೆ ಈಸಿಯರ್ ಆಗುತ್ತೆ, ಗೇಷಿಯಸ್ಗೆ ಸಿಲಿಂಡರ್ಸ್ ಅಥವಾ ಪೈಪ್ಲೈನ್ಸಲ್ಲಿ ನಾವು ಕಳಿಸ್ಬೇಕಾಗತ್ತೆ. ಟ್ರಾನ್ಸ್ಪೋರ್ಟ್ ಸಾಲಿಡ್ ಡಿಫಿಕಲ್ಟ್ ಆಗುತ್ತೆ, ಲಿಕ್ವಿಡ್ ಮಾಡ್ರೇಟ್ ಆಗುತ್ತೆ, ಗೇಷಿಯಸ್ ಫ್ಯೂಯಲ್ ವೆರಿ ಈಸಿ ಆಗುತ್ತೆ. ಎಫಿಷಿಯನ್ಸಿ ಈಸ್ ವೆರಿ ಹೈ ಇನ್ ದಿ ಕೇಸ್ ಆಫ್ ಗೇಷಿಯಸ್ ಕಂಪೇರ್ಡ್ ಟು ದಟ್ ಆಫ್ ಲಿಕ್ವಿಡ್ ಆ್ಯಂಡ್ ಎ ಮಾಡ್ರೇಟ್. ಪೊಲ್ಯೂಷನ್ ಅಂತಂದರೆ ಲೋ ಪೊಲ್ಯೂಷನ್ ಗೇಷಿಯಸ್ಸಲ್ಲಿ ಆಗುತ್ತೆ, ಹೈ ಪೊಲ್ಯೂಷನ್ ಐ ಆ್ಯಶ್ ಅಥವಾ ಸ್ಮೋಕು ಇನ್ ದಿ ಕೇಸ್ ಆಫ್ ಸಾಲಿಡ್ ಆಗುತ್ತೆ. ಸೊ ಅದನ್ನು ನೀವು ಪ್ಯಾರಾಗ್ರಾಫಲ್ಲೂ ಬರಿಬೋದು, ಇಲ್ಲಾಂದರೆ ಈ ಥರ ಟೇಬಲ್ ಕೊಟ್ಟು ಎಕ್ಸ್ಪ್ಲೈನ್ ಮಾಡ್ಬೋದು 5 ಮಾರ್ಕ್ಸ್ ಕ್ವಶನ್ಗೆ. ಎಕ್ಸ್ಪ್ಲೈನ್ ದಿ ಕ್ಲಾಸಿಫಿಕೇಷನ್ ಆಫ್ ಕೋಲ್ ಬೈ ರ್ಯಾಂಕ್ ವಿತ್ ಎಕ್ಸಾಂಪಲ್ಸ್ ಅಂತ ಹೇಳ್ತಾರೆ. ಕೋಲ್ನ ಏನು ಮಾಡ್ತಾರೆ ಅಂತಂದರೆ ಕಾರ್ಬನೈಸೇಷನ್ ಆದಾಗ ಭೂಮಿ ಒಳಗಡೆ ಎಷ್ಟೋ ವರ್ಷಗಳು ತನ್ನಷ್ಟಕ್ಕೆ ತಾನೇ ಕಲಿತು ಅದು ಆ ರೀತಿಯಾಗಿ ಆಗುತ್ತೆ. ಸೊ ಅದಕ್ಕೆ ಬೇರೆ ಬೇರೆ ಸ್ಟೇಜಸ್ಸಲ್ಲಿ ಬರುತ್ತಲ್ಲ, ಅದಕ್ಕೆ ಬೇರೆ ಬೇರೆ ನೇಮ್ಸ್ನ ಕೊಡ್ತಾರೆ. ಕೋಲ್ ಬೈ ರ್ಯಾಂಕ್ ಅಂತ ಹೇಳ್ತಾರೆ. ಸೊ ದಟ್ ಡಿಪೆಂಡ್ಸ್ ಅಪಾನ್ ದಿ ಕಾರ್ಬನ್ ಕಂಟೆಂಟ್ ಎಷ್ಟಿದೆ ಅಂತ, ಕ್ಯಾಲರಿಫಿಕ್ ವ್ಯಾಲ್ಯೂ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಫಸ್ಟ್ ಸ್ಟೇಜಲ್ಲಿ ಪೀಟ್ ಅಂತ ಹೇಳ್ತೀವಿ, ಸೆಕೆಂಡ್ ಸ್ಟೇಜ್ಗೆ ಲೆಗನೈಟ್ ಅಂತ ಕರಿತೀವಿ, ಥರ್ಡ್ ಸ್ಟೇಜ್ಗೆ ಬಿಟ್ಯುಮಿನಸ್ ಅಂತ ಕರಿತೀವಿ, ಫೋರ್ತ್ ಸ್ಟೇಜ್ಗೆ ಆಂಥ್ರಸೈಟ್ ಕೋಲ್ ಅಂತ ಕರಿತೀವಿ. ಇದನ್ನು ಯಾವ ರೀತಿ ಕ್ಲಾಸಿಫೈ ಮಾಡಿದ್ದೀವಿ ಅಂದರೆ ಬೇಸ್ಡ್ ಆನ್ ದೇರ್ ಕಾರ್ಬನ್ ಪರ್ಸೆಂಟೇಜ್ ಆ್ಯಂಡ್ CV. ಹೈಯರ್ ದಿ ಕಾರ್ಬನ್ ಪರ್ಸೆಂಟೇಜ್ ಇತ್ತು ಅಂದರೆ ಹೈಯರ್ ದಿ CV ಆಗುತ್ತೆ. ಸೊ ಲೋ ಕಾರ್ಬನ್ ಇರುತ್ತೆ ಪೀಟಲ್ಲಿ, ಹೈ ಮಾಯಿಶ್ಚರ್ ಇರುತ್ತೆ. ಲಿಗನೈಟಲ್ಲಿ ಬ್ರೌನ್ ಕೋಲ್ ಆಗಿರುತ್ತೆ, 45 to 60% ಕಾರ್ಬನ್ ಇರುತ್ತೆ. ಬಿಟ್ಯುಮಿನಸಲ್ಲಿ 70% ಕಾರ್ಬನ್ ಇರುತ್ತೆ. ಆಂಥ್ರಸೈಟಲ್ಲಿ 85% ಕಾರ್ಬನ್ ಇರುತ್ತೆ. ಸೊ ಕಾರ್ಬನ್ ಜಾಸ್ತಿ ಇದ್ದಷ್ಟು ಕ್ಯಾಲರಿಫಿಕ್ ವ್ಯಾಲ್ಯೂ ನಿಮಗೆ ಜಾಸ್ತಿ ಆಗ್ತಾ ಹೋಗುತ್ತೆ.
ಡಿಸ್ಕ್ರೈಬ್ ದಿ ಮ್ಯಾನುಫ್ಯಾಕ್ಚರ್ ಆ್ಯಂಡ್ ರಿಕ್ವಿಸಿಟ್ ಆಫ್ ಗುಡ್ ಮೆಟಲರ್ಜಿಕಲ್ ಕೋಕ್ ಅಂತ ಕೇಳ್ತಾರೆ. ನಾನು ಮುಂಚೆನೇ ಹೇಳ್ದಂಗೆ ಮೆಟಲರ್ಜಿಕಲ್ ಕೋಕ್ ಅಂದರೆ ಏನು ಅಂತ ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ಕೋಲ್ನ ನಾವು ಪ್ರೈಮರಿ ಸೋರ್ಸ್ ಆಫ್ ಎನರ್ಜಿ ಫ್ಯೂಯಲ್, ಸಾಲಿಡ್ ಫ್ಯೂಯಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದನ್ನು ಡಿಸ್ಟ್ರಕ್ಟಿವ್ ಡಿಸ್ಟಿಲೇಷನ್ ಮಾಡಿ ಫ್ರಮ್ ದಿ ಪ್ರೈಮರಿ ವಿ ಆರ್ ಗೋಯಿಂಗ್ ಟು ಗೆಟ್ ದಿ ಸೆಕೆಂಡ್ರಿ. ಅದಕ್ಕೆ ನಾವೇನಂತ ಕರಿತೀವಿ, ಸೆಕೆಂಡ್ರಿ ಫ್ಯೂಯಲ್ ಅಂತ ಕರಿತೀವಿ, ವಿಚ್ ಆಸ್ ಒಬ್ಟೈನ್ಡ್ ಬೈ ದಿ ಡಿಸ್ಟ್ರಕ್ಟಿವ್ ಡಿಸ್ಟಿಲೇಷನ್ ಆಫ್ ದಿ ಕೋಲ್ ಅಂತ ಕರಿತೀವಿ. ಸೊ ಅದನ್ನು ತಗೊಂಡು ವಿ ಆರ್ ಗೋಯಿಂಗ್ ಟು ಹೀಟ್ ಇನ್ ದಿ ಆಬ್ಸೆನ್ಸ್ ಆಫ್ ಏರಲ್ಲಿ ಹೀಟ್ ಮಾಡಿ ಅದನ್ನ ಏನು ಮಾಡ್ತೀವಿ, ಬೇರೆ ಬೇರೆ ಥರ ಫ್ರ್ಯಾಕ್ಷನ್ಸ್ನಾಗಿ ಅದನ್ನು ಕನ್ವರ್ಟ್ ಮಾಡ್ತೀವಿ. ಅದು ಕೋಕ್ ಆಗ್ಬೋದು, ಕೋಲ್ ಟಾರ್ ಆಗ್ಬೋದು, ಅದೇ ಥರ ಅಮೋನಿಯಾ ಆಗ್ಬೋದು, ಬೆನ್ಸಾಲ್ ಆಗ್ಬೋದು. ಈ ಪ್ರೋಸೆಸ್ಗೆ ಈ ಥರ ಮಾಡೋದಕ್ಕೆ ನಾವೇನಂತ ಕರಿತೀವಿ, ಮೆಟಲರ್ಜಿಕಲ್ ಕೋಕ್ ಅಂತ ಕರಿತೀವಿ, ವಿಚ್ ಈಸ್ ಯೂಸ್ಡ್ ಫಾರ್ ದಿ ಮೆಟಲರ್ಜಿಕಲ್ ಪ್ರೋಸೆಸ್. ಇದನ್ನು ಹೆಂಗೆ ಮಾಡ್ತೀವಿ ಅಂತಂದರೆ, ಡಿಸ್ಟ್ರಕ್ಟಿವ್ ಡಿಸ್ಟಿಲೇಷನ್ ಆಫ್ ದಿ ಕೋಲ್ ಅಂತ ಹೇಳಿದೆ. ಕೋಲ್ ಏನಿರ್ತಲ್ಲ ಅದನ್ನು ಚೆನ್ನಾಗಿ ಕ್ರಷ್ ಮಾಡ್ತಾರೆ. heated in an open hearth furnace. Carbonization is continued for 3 to 4 days. The hard coke is quenched with water to get a porous mass of the coke. ಈ ರೀತಿಯಾಗಿ ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಅದರದ್ದು ಕ್ಯಾರೆಕ್ಟರಿಸ್ಟಿಕ್ ಏನಿರಬೇಕು ಅಂದರೆ, ಅದು ಏನಿರುತ್ತೆ ಅಂದರೆ ಕೋಹರೆಂಟ್ ಆಗಿರುತ್ತೆ, ಲಶ್ಚರ್ ಆಗಿರುತ್ತೆ, ಪೋರಸ್ ಮಾಸ್ ಆಗಿರುತ್ತೆ. ಇಟ್ ಹ್ಯಾಸ್ ಎ ಲೋ ಪರ್ಸೆಂಟೇಜ್ ಆಫ್ ಸಲ್ಫರ್ ಆ್ಯಂಡ್ ಫಾಸ್ಫರಸ್ ಕಡಿಮೆ ಇರುತ್ತೆ. ಹೈ ಸ್ಟ್ರೆಂತ್ ಟು ವಿಸ್ಟೆಂಡ್ ದಿ ಹೈ ಪ್ರೆಷರ್ ವಿತೌಟ್ ಗೆಟಿಂಗ್ ಕ್ರಶ್. ಹೈ ಕಂಬಸ್ಟಬಿಲಿಟಿ ಜಾಸ್ತಿ ಆಗಿರುತ್ತೆ. ಸೊ ಇದನ್ನು ನಾವು ಯೂಶಲಿ ಮೆಟಲರ್ಜಿನಲ್ಲಿ ರೆಡ್ಯೂಸಿಂಗ್ ಏಜೆಂಟ್ ಆಗಿ ಯೂಸ್ ಮಾಡ್ತಾರೆ. ಬ್ಲಸ್ ಫರ್ನೆಸ್ಸಲ್ಲಿ, ಫ್ಯೂಯಲ್ ಇನ್ ಮೆಟಲರ್ಜಿನಲ್ಲಿ ಅವರು ಯೂಸ್ ಮಾಡ್ತಾರೆ. ಅದಕ್ಕೋಸ್ಕರ ಇದನ್ನು ಮೆಟಲರ್ಜಿಕಲ್ ಕೋಕ್ ಅಂತಲೇ ಅವರು ಕರೀತಾರೆ. ಗಿವ್ ಎ ಶಾರ್ಟ್ ನೋಟ್ ಆನ್ ಪ್ರೊಡ್ಯೂಸರ್ ಗ್ಯಾಸ್ ಆ್ಯಂಡ್ ವಾಟರ್ ಗ್ಯಾಸ್ ಅಂತ ಕೇಳ್ತಾ ಇದ್ದಾರೆ. ಅದೇ ಥರ ನಿಮಗೆ ಕೋಲ್ ಗ್ಯಾಸ್ ಮೇಲೂ ಕೇಳ್ಬೋದು. ಅದು ಏನು ಅಂತ ನೀವಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ಕೋಲ್ ಗ್ಯಾಸ್ ಹೇಗೆ ಬರುತ್ತೆ ಅಂದರೆ, ಬೈ ಡಿಸ್ಟ್ರಕ್ಟಿವ್ ಡಿಸ್ಟಿಲೇಷನ್ ಆಫ್ ದ ಕೋಲ್ ಅಟ್ ಅಬೌಟ್ 1300 ಡಿಗ್ರಿ ಸೆಂಟಿಗ್ರೇಡ್ ಇನ್ ಎ ಕೋಕ್ ಓವನ್ಸ್ ಅಂತ ಕರಿತೀವಿ. ಕಾಂಪೋಸಿಷನ್ ಏನಾಗುತ್ತೆ, ಮೈನ್ಲಿ ಮೀಥೇನ್, ಹೈಡ್ರೋಜನ್ ಆ್ಯಂಡ್ ಕಾರ್ಬನ್ ಮಾನಾಕ್ಸೈಡ್ ಆ್ಯಂಡ್ ಸ್ಮಾಲ್ ಕ್ವಾಂಟಿಟಿ ಆಫ್ ಹೈಡ್ರೋಕಾರ್ಬನ್ಸ್, ನೈಟ್ರೋಜನ್ ಇರುತ್ತೆ. ಯೂಸಸ್ಸು ಲೈಟ್ನಿಂಗು, ಹೀಟಿಂಗು ಆಸ್ ರೆಡ್ಯೂಸಿಂಗ್ ಏಜೆಂಟ್ ಇನ್ ಮೆಟಲರ್ಜಿನಲ್ಲಿ ಯೂಸ್ ಮಾಡ್ತಾರೆ. ಕ್ಯಾಲರಿಫಿಕ್ ವ್ಯಾಲ್ಯೂ, ಯಾವುದೇ ಒಂದು ಫ್ಯೂಯಲ್ ಅಂತ ಕನ್ಸಿಡರ್ ಮಾಡಿಕೊಂಡ್ರೆ ಅದರದ್ದು ಪರ್ಸೆಂಟೇಜ್ ಆಫ್ ಕಾರ್ಬನ್ನು, ಹೈಯರ್ ದಿ ಪರ್ಸೆಂಟೇಜ್ ಆಫ್ ಕಾರ್ಬನ್ ಇದ್ದಂಗೆ ಕ್ಯಾಲರಿಫಿಕ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಹಾಗಾಗಿ ಪ್ರತಿಯೊಂದು ಗ್ಯಾಸ್ಗೂ ಕ್ಯಾಲರಿಫಿಕ್ ವ್ಯಾಲ್ಯೂ ರಫ್ಲಿ 4900 ಕಿಲೋಜೋಲ್ಸ್ ಪರ್ ಮೀಟರ್ ಕ್ಯೂಬ್. ಸಿನ್ಸ್ ಗ್ಯಾಸ್ ಇರೋದಕ್ಕೋಸ್ಕರ ಕಿಲೋಜೋಲ್ ಪರ್ ಮೀಟರ್ ಕ್ಯೂಬ್ ಇದೆ. ಅದೇ ಥರ ಪ್ರೊಡ್ಯೂಸರ್ ಗ್ಯಾಸ್ ಅಂತ ತಗೊಳ್ತೀವಿ, ಒಬ್ಟೈನ್ಡ್ ಬೈ ದಿ ಪಾರ್ಷಿಯಲ್ ಕಂಬರ್ಷನೈಸೇಷನ್ ಆಫ್ ದಿ ಕೋಕ್ ಆರ್ ಕೋಲ್ ಇನ್ ವಿತ್ ಏರ್ ಅಂತ ಹೇಳ್ತಾರೆ. ಕಾರ್ಬನ್ ಮಾನಾಕ್ಸೈಡು ಮತ್ತು ನೈಟ್ರೋಜನ್ ಇರುತ್ತೆ. ಫ್ಯೂಯಲ್ ಫಾರ್ ಫರ್ನೆಸಸ್, ಕ್ಲೀನ್ಸಲ್ಲಿ, ಎಕನಾಮಿಕಲ್ ಫಾರ್ ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿಯಲ್ ಹೀಟಿಂಗಿಗೆ ಯೂಸ್ ಮಾಡ್ತಾರೆ. ಲೋ ಕ್ಯಾಲರಿಫಿಕ್ ವ್ಯಾಲ್ಯೂ ಬಿಕಾಸ್ ಕ್ವಾಂಟಿಟಿ ಆಫ್ ದಿ ನೈಟ್ರೋಜನ್ ಜಾಸ್ತಿ ಇರುತ್ತೆ. ನಾನು ಮುಂಚೆನೇ ಹೇಳ್ದಂಗೆ ಹೈಯರ್ ದಿ ಕ್ವಾಂಟಿಟಿ ಆಫ್ ಕಾರ್ಬನ್ ಇದ್ದರೆ ಕ್ಯಾಲರಿಫಿಕ್ ವ್ಯಾಲ್ಯೂ ಜಾಸ್ತಿ ಇರುತ್ತೆ. ಆ ಥರ ವಾಟರ್ ಗ್ಯಾಸ್ ಫಾರ್ಮ್ಡ್ ಬೈ ಪಾಸಿಂಗ್ ದಿ ಸ್ಟೀಮ್ ಓವರ್ ದಿ ಹಾಟ್ ಕೋಕ್. ಕಾರ್ಬನ್ ಮಾನಾಕ್ಸೈಡ್ ಆ್ಯಂಡ್ ಹೈಡ್ರೋಜನ್ ಕಾಂಪೋಸಿಷನ್ಗೆ ನಾವೇನಂತ ಕರಿತೀವಿ, ವಾಟರ್ ಗ್ಯಾಸ್ ಅಂತ ಕರಿತೀವಿ. ಬರ್ನ್ಸ್ ವಿತ್ ಎ ಕ್ಲೀನ್ ಆ್ಯಂಡ್ ಹಾಟ್ ಫ್ಲೇಮ್. ಎಗೇನ್ ಕ್ಯಾಲರಿಫಿಕ್ ವ್ಯಾಲ್ಯೂ ತುಂಬ ಜಾಸ್ತಿ ಅಂದರೆ ತುಂಬ ಕಡಿಮೆ ಇರೋಲ್ಲ, ಮಾಡ್ರೇಟ್ ಆಗಿರುತ್ತೆ. ಇಂಡಸ್ಟ್ರಿಯಲ್ ಫ್ಯೂಯಲ್ ಆಗಿ ಯೂಸ್ ಮಾಡ್ತಾರೆ. ರೆಡ್ಯೂಸಿಂಗ್ ಏಜೆಂಟ್ ಇನ್ ಮೆಟಲರ್ಜಿ ಆ್ಯಂಡ್ ಫಾರ್ ಸಿಂಥಸಿಸ್ ಆಫ್ ಕೆಮಿಕಲ್ಸ್ ಅದನ್ನು ಯೂಸ್ ಮಾಡ್ತಾರೆ. ಈ ರೀತಿಯಾದಂಥ ಕ್ವಶನ್ಗಳು ಯೂನಿಟ್ 1ಅಲ್ಲಿ ಕೇಳ್ತಾರೆ. ಸೊ ಇಫ್ ಯು ಹ್ಯಾವ್ ಎನಿ ಡೌಟ್ಸ್, ಎನಿ ಕ್ವಶನ್ಸ್, ಯು ಕ್ಯಾನ್ ಕಾಮೆಂಟ್ ಬಿಲೋ. Like, share and subscribe for more such chemistry videos. In the next video, I am going to explain the question and answers on second unit of your open elective, that is petrochemicals. Thank you. All the best. Good luck.